ಬೆರಗುಗೊಳಿಸುವ ಬಳಗಾನೂರು ಬಂಧು ಶತಪುರೇಶನ ಜಾತ್ರೆ, ನೆನಪುಗಳ ರಥ, ಭಕ್ತಿಯ ಪಥ. ಬಳಗಾನೂರು ಎಂಬ ಹೆಸರು ಕೇಳಿದ ಕ್ಷಣ ಮನಸ್ಸಿನೊಳಗೆ ಒಂದು ಜಾತ್ರೆ ತೆರೆದುಕೊಳ್ಳುತ್ತದೆ. ಅದು ಕೇವಲ ಉತ್ಸವವಲ್ಲ, ಅದು ಊರಿನ ಹೃದಯದ ಬಡಿತ. ಪ್ರತಿ ಮೇ ತಿಂಗಳ ಆಗಿ ಹುಣ್ಣಿಮೆಯ ಬೆಳಕಿನಲ್ಲಿ ಅರಳುವ ಬಂಧು ಶತಪುರೇಶನ ಜಾತ್ರೆ ಭಕ್ತಿ, ಪೌರಾಣಿಕತೆ ಮತ್ತು ಬಾಲ್ಯದ ನೆನಪುಗಳ ಸಿಂಚನದಂತೆ ಮೇಳೈಸುತ್ತದೆ. ಮೂಲಗಳ ಪ್ರಕಾರ ಹರಿದು ಬಂದ ದೈವ ಈ ಜಾತ್ರೆಯ ಆತ್ಮವೇ ಮಾರುತೇಶ್ವರ. ಹಿರಿಯರ ಮಾತಿನಲ್ಲಿ ಈ ಆಂಜನೇಯ ಸ್ವಾಮಿ ಬಳಗಾನೂರಿನ ಮೂಲದವನು ಅಲ್ಲ, ಕಳಕಮಲ್ಲಯ್ಯ ಅಥವಾ ಹೂನೂರಿನ ಹಳ್ಳಗಳಿಂದ ಹರಿದು ಬಂದ ದೈವ ಎಂದು ಕಥೆಗಳು ಹೇಳುತ್ತವೆ. ಹಳ್ಳದ ಹೊಳೆ ಹೊತ್ತೊಯ್ದು ಮೂರ್ತಿಯನ್ನು ಕೌದಿಯಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ ಕ್ಷಣದಿಂದಲೇ ಈ ಊರಿನ ಭಕ್ತಿಯ ತಂತಿ ಇನ್ನಷ್ಟು ಗಾಢವಾಯಿತು. ಆದರೆ ಕತೆ ಇಲ್ಲಿ ಮುಗಿಯುವುದಿಲ್ಲ. ಕೈಲಾಸ ಹನುಮಪ್ಪನ ಷರತ್ತು. ಊರಿನ ಹೊರಗೆ ಬಯಲಿನಲ್ಲಿ ನಿಂತಿರುವ ಕೈಲಾಸ ಹನುಮಪ್ಪ ಇನ್ನೊಂದು ಮೌನ ಕತೆ. ನನಗೆ ಗುಡಿ ಕಟ್ಟಬೇಕಾದರೆ ಒಂದೇ ದಿನದಲ್ಲಿ 7 ಹೊಳೆಯ ನೀರು ತರಬೇಕು. ಈ ದೈವದ ಷರತ್ತು ಇನ್ನೂ ಈಡೇರಿಲ್ಲ. ಅದಕ್ಕಾಗಿ ಆತನಿಗೆ ಇನ್ನೂ ಗುಡಿ ಇಲ್ಲ. ಗಾಳಿ, ಮಳೆ, ಬಿಸಿಲುಗಳ ಜೊತೆ ಅವನು ಬದುಕುತ್ತಿರುವಂತೆಯೇ ಊರಿನ ಜನರ ನಿರೀಕ್ಷೆಯು ಕಾಯುತ್ತಿದೆ. ಒಂದು ದಿನ ಆ ಷರತ್ತು ನೆರವೇರುತ್ತದೆಯೇ? ಆ ದಿನ ಬಂದರೆ ಮತ್ತೊಂದು ಮಹಾ ಜಾತ್ರೆ ಹುಟ್ಟಬಹುದು. ಜಾತ್ರೆಯ ಜಂಗಮ ಲೋಕ. ಈ ಜಾತ್ರೆ ಕೇವಲ ತೇರು ಎಳೆಯುವ ಸಂಭ್ರಮವಲ್ಲ, ಇದು ಬದುಕಿನ ಮೇಳ. ಸುತ್ತಲಿನ 40ಕ್ಕೂ ಹೆಚ್ಚು ಹಳ್ಳಿಗಳು, ಜೊತೆಗೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಭಕ್ತರು ಹರಿದು ಬರುತ್ತಾರೆ. ಮುಜರಾಯಿ ಇಲಾಖೆಯ ಅಧೀನದಲ್ಲಿ ತಹಸೀಲ್ದಾರರ ನೇತೃತ್ವದಲ್ಲಿ ನಡೆಯುವ ರಥೋತ್ಸವ ಒಂದು ಮಹಾ ನಾಟಕದ ಶೃಂಗಾರ ಶಿಖರ. ಆದರೆ ಜಾತ್ರೆಯ ನಿಜವಾದ ರಂಗಭೂಮಿ ಜನರ ನಡುವೆ ಬೆಂಡು, ಬತಾಸು, ಬಳೆ, ಪಳಾರ, ಜೋಕಾಲಿ, ಜಂಪಿಂಗ್, ಪೀಪಿ ಧ್ವನಿಗಳ ಸಂಭ್ರಮ, ಕಡ್ಡಿಯಿಂದ ಎಳೆದು ತುಂಬುವ ಗುಲಾಬಿ ಬಣ್ಣದ ಜ್ಯೂಸ್, ಕಣ್ಣು ಮಿಟುಕಿಸಿ ನೋಡಬೇಕಾದ ಬೊಂಬಾಯಿ ನಾಟಕ, ಕೈಗೆ ಗಡಿಯಾರವಂತೆ ಕಟ್ಟುವ ಬೊಂಬಾಯಿ ಮಿಠಾಯಿ, ಇವುಗಳೆಲ್ಲ ಸೇರಿ ಜಾತ್ರೆಯನ್ನು ಒಂದು ಜೀವಂತ ಕನಸು ಆಗಿ ರೂಪಿಸುತ್ತವೆ. ಜಾತ್ರೆಯ ಒಂದು ಸುತ್ತು ಹೊಡೆಯುವುದು ಎಂದರೆ ಬಾಲ್ಯವನ್ನು ಮತ್ತೆ ಒಮ್ಮೆ ಕೈ ಹಿಡಿದು ನಡೆಸುವುದು. ನಾಳೆ ಅಪ್ಪನಿಂದ ಹಣ ತಂದು ಇದನ್ನೇ ತಗೋಣ ಅನ್ನೋ ಚಿಕ್ಕ ಕನಸುಗಳು. ಹೆಗಲ ಮೇಲೆ ಕೈ ಹಾಕಿಕೊಂಡು ಮಂದ್ಯಾಗ ಸಂಧ್ಯಾಗ ನಡೆಯುವ ಗೆಳೆಯರ ಗ್ಯಾಂಗ್. ಮಂಚದ ಮೇಲೆ ಇಟ್ಟ ಗಡಿಯಾರ, ಕ್ಯಾಮರಾ ನೋಡಿ ಕಣ್ಣು ಹಾಯಿಸುವ ಹಂಬಲ. ಇವುಗಳೆಲ್ಲ ಹೃದಯದೊಳಗೆ ಮೃದುವಾಗಿ ಹೊಳೆಯುವ ನೆನಪುಗಳ ದೀಪಗಳು. ಈ ಜಾತ್ರೆ ಒಂದು ಸಾಮಾಜಿಕ ಚಿತ್ರಪಟ. ಉದ್ಧಾರ ಆದವರು ಬಾಳೆಹಣ್ಣು ಎಸೆಯುವರು, ಇನ್ನೂ ಹೋರಾಟದಲ್ಲಿರುವವರು ಅದನ್ನೇ ಮಾರುವವರು. ಮದುವೆಯಾದವರು ಕಳಸ ನೋಡುತ್ತಾರೆ, ಮದುವೆಯಾಗದವರು ಗುಂಪಿನೊಳಗಿನ ಕಣ್ಣುಗಳನ್ನೇ ಹಿಂಬಾಲಿಸುತ್ತಾರೆ. ಇಲ್ಲಿ ಯಾರೂ ಪರರೂ ಅಲ್ಲ, ಎಲ್ಲರೂ ಒಂದೇ ಕಥೆಯ ಪಾತ್ರಗಳು. ಮತ್ತೆ ಬಂದಿದೆ ಆ ಕ್ಷಣ. ಮೇ 1 ಆಗಿ ಹುಣ್ಣಿಮೆ. ಬಳಗಾನೂರು ಮತ್ತೊಮ್ಮೆ ನೆನಪುಗಳ ರಥವನ್ನು ಎಳೆಯಲು ಸಿದ್ಧವಾಗಿದೆ. ಬನ್ನಿ, ಭಕ್ತಿಯೊಂದಿಗೆ, ಹಾಸ್ಯದೊಂದಿಗೆ, ನೆನಪುಗಳೊಂದಿಗೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ. ಜಾತ್ರೆಯನ್ನು ಯಶಸ್ವಿಗೊಳಿಸಿ ಮತ್ತು ನಿಮ್ಮ ಹೃದಯದಲ್ಲಿ ಮತ್ತೊಂದು ಕಥೆಯನ್ನು ಬರೆಯಿರಿ. ಸ್ಟೋರಿ ಸುರೇಶ್ ಬಳಗಾನೂರು.